ಛಾಯಾ ಯಾವತ್ತೋ ಊರಿಗೆ ಬಂದಾಯ್ತಪ್ಪ, ಅವಳು ಅಷ್ಟೂ ದುಡ್ಡನ್ನ ವಸೂಲಿ ಮಾಡಿದ್ದು ಆಯ್ತು. ಪ್ರೇಕ್ಷಕರ ಮನೆಗೆದ್ದಿರುವ ಆಸೆ ಸೀರಿಯಲ್ ಎಂದಿಗೂ ಬೋರಿಂಗ್ ಎನಿಸಿಲ್ಲ. ಯಾಕೆಂದ್ರೆ ಸದಾ ಒಂದಲ್ಲ ಒಂದು ರೀತಿಯ ಟ್ವಿಸ್ಟ್ ಇದ್ದೇ ಇರುತ್ತೆ. ಆಸೆ ಸೀರಿಯಲ್ ನಟ ನಟಿಯರಿಗಂತೂ ಈಗ ಎಲ್ಲಾ ಕಡೆ ಫೇಮಸ್. ಅರೆ ಈಗ ಯಾಕೆ ಬಂತು ಈ ಸೀರಿಯಲ್ ವಿಚಾರ ಅಂತೀರಾ? ಈ ಸೀರಿಯಲ್ ಅಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿದೆ ಕಣ್ರಿ. ನಾನು ಇವ್ರಿಗೆ ದುಡ್ಡು ಕೊಟ್ಟಿರೋದಕ್ಕೆ ಸಾಕ್ಷಿ ಪತ್ರ ಇದು. ಹೌದು, ಮನೋಜ್ ಹಳೆ ಲವರ್ ಛಾಯಾ ಮತ್ತೆ ಪ್ರತ್ಯಕ್ಷಳಾಗಿದ್ದಾಳೆ. ಮನೋಜ್ ತಂದೆ ರಂಗನಾಥರ ಫೈನಾನ್ಸ್ ಹಣವನ್ನು ಲಪ್ಟಾಯಿಸಿ ಫಾರಿನ್ಗೆ ಹೋಗಿದ್ದ ಛಾಯಾ 4 ತಿಂಗಳ ಹಿಂದೆ ಮನೋಜ್ ಹೆಂಡತಿ ಕೈಗೆ ಸಿಕ್ಕಿ ಬಿದ್ದಿದ್ದಳು. ಆಗ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಮನೋಜ್ ಮತ್ತು ರೋಹಿಣಿ ಹಣ ವಸೂಲು ಮಾಡಿದ್ರು. ಆದ್ರೆ ಈ ಸುಳ್ಳು ಮನೆಯವರ ಮುಂದೆ ಬಟ ಬಯಲಾಗಿದೆ. ಹಣ ಕೊಟ್ಟಿದ್ದು ರೋಹಿಣಿ ತಂದೆ ಅಂತ ಮನೆಯಲ್ಲಿ ಸುಳ್ಳು ಹೇಳಿ ನಂಬಿಸಿದ್ರು. ಬೆಂಗಳೂರಿಗೆ ಬಂದಿದ್ದ ಛಾಯಾಗೆ ಡ್ರೈವರ್ ಆಗಿ ಹೋಗಿದ್ದ ಸೂರ್ಯ ಮೊದಲಿಗೆ ಅವಳು ಯಾರು ಅನ್ನೋದು ಗೊತ್ತಿಲ್ಲದೆ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದ. ಆದ್ರೆ ಈ ವಿಷಯ ಗೊತ್ತಾದ್ಮೇಲೆ ಛಾಯಾ ಮೇಲೆ ಗರಂ ಆದಾಗ ಛಾಯಾ ನಡೆದಿದ್ದೆಲ್ಲ ಬಾಯಿ ಬಿಟ್ಟಿದ್ದಾಳೆ. ಈ ಸತ್ಯ ಮನೆಯವರ ಮುಂದೆ ತಿಳಿಸಲು ಮನೆಗೆ ಛಾಯನ್ನು ಕರ್ಕೊಂಡು ಹೋದಾಗ ಮುಚ್ಚಿಟ್ಟಿದ್ದ ಸತ್ಯ ಹೊರಗೆ ಬಿದ್ದಿದೆ. ಈ ಸತ್ಯ ಗೊತ್ತಾಗ್ತಿದ್ದಂತೆ ರಂಗನಾಥ್ ಮತ್ತು ಶಾಂತಿ ಕೆರಳಿ ಕೆಂಡವಾಗಿದ್ರು. ಅಷ್ಟೇ ಅಲ್ಲ, ಅತಿಯಾದ ಕೋಪದಿಂದ ರಂಗನಾಥ್ ಮನೋಜ್ಗೆ ಬೆಲ್ಟ್ ಅಲ್ಲಿ ಹೊಡೆಯೋಕೆ ಹೋಗಿದ್ರು. ಆಗ ಬೆಲ್ಟ್ ಇಸ್ಕೊಂಡ ಶಾಂತಿ ರೋಹಿಣಿಗೆ ಇಗ್ಗ ಮಗ ಹೊಡೆದಿದ್ದಾರೆ. ಮೈಯೆಲ್ಲ ಬರೆವರೆಗೂ ರೋಹಿಣಿಗೆ ಥಳಿಸಿದ ಶಾಂತಿ ವಿರುದ್ಧ ರೋಹಿಣಿ ಕೂಡ ಗುಡುಗಿದ್ದಾಳೆ. ನಿಮ್ಮ ನಾಲಾಯಕ್ ಮಗ ನನ್ನಿಂದನೇ ಉದ್ಧಾರ ಆಗಿದ್ದು ಅನ್ನೋ ತರ ಮಾತಾಡ್ತಿದ್ದಾಳೆ. ಈ ಮಾತುಗಳನ್ನು ಕೇಳಿದ ಶಾಂತಿ ಮತ್ತೆ ನೆಲಕ್ಕೆ ಬೀಳಿಸಿ ಜೋರಾಗಿ ಹೊಡೆಯುವಾಗ ಮೀನಾ ಅಡ್ಡ ಬಂದು ಶಾಂತಿಯನ್ನು ತಡೆದಿದ್ದಾಳೆ. ನಿಮ್ಮ ಮಗನಿಗೂ ಸ್ವಲ್ಪ ಬುದ್ಧಿ ಹೇಳಿ ಅಂತ ಕೆಂಡ ಕಾರಿದ್ದಾಳೆ. ಪ್ರೇಕ್ಷಕರು ಈ ಸೀನ್ ನೋಡಕ್ಕೆ ಅದೆಷ್ಟೋ ದಿನಗಳಿಂದ ಕಾಯ್ತಾ ಇದ್ರು. ಈಗ ಕೊನೆಗೂ ಸತ್ಯ ಬಯಲಾಗಿದೆ. ಇತ್ತ ರೋಹಿಣಿ ಬೇರೆ ತನ್ನ ತಂದೆ ಮಲೇಷಿಯಾದಲ್ಲಿ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿಕೊಂಡು ಮನೋಜ್ನ ಮದುವೆಯಾಗಿದ್ದಾಳೆ. ಶ್ರೀಮಂತ ಸೊಸೆ ಎಂದು ಪ್ರೀತಿ ತೋರಿಸ್ತಿದ್ದ ಶಾಂತಿಗೆ ಅದು ಸುಳ್ಳು ಅನ್ನೋದು ಗೊತ್ತಾದ್ರೆ ಕತೆ ಮುಗೀತು. ಈ ಸೀರಿಯಲ್ ನಲ್ಲಿ ಬಯಲಾಗಬೇಕಾಗಿರೋದು ಮತ್ತೊಂದು ವಿಚಾರ, ರೋಹಿಣಿ ನೆಲೆ. ಅದು ಕೂಡ ಶೀಘ್ರದಲ್ಲಿ ಗೊತ್ತಾಗುತ್ತೆ ಅನ್ನೋದು ಪ್ರೇಕ್ಷಕರ ಆಶಯ. ಸಮಾಧಾನನೂ ಮಾಡದೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀರಾ ಅಲ್ವಾ? ಇದಿಷ್ಟು ನಮ್ಮನ್ನೆಲ್ಲ ರಂಜಿಸ್ತಿರುವ ಆಸೆ ಸೀರಿಯಲ್ ಬಗ್ಗೆ ಸ್ಪಷ್ಟ ಮಾಹಿತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಇನ್ಸೈಡ್ ರಶ್. ಜಾಗದಲ್ಲಿದ್ದು ಯಾವ ಪ್ರಯೋಜನನೂ ಇಲ್ಲ.